ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಮಾಜದ ಎಲ್ಲಾ ವರ್ಗಕ್ಕೂ ಆರ್ಥಿಕ ನೆರವು ನೀಡುವ ಮೂಲಕ ಶಕ್ತಿ ತುಂಬಿದೆ ಎಂದು ವಲಯ ಮೇಲ್ವಿಚಾರಕಿ ಶ್ರೀಮತಿ ಶಶಿಕಲಾ ಹೇಳಿದರು. ಭಾನುವಾರ ಸಮೀಪದ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಜಾಗ್ನೂರಹಟ್ಟಿ ಕಾರ್ಯಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಮಾದರಿ ಸಂಘ ಹಾಗೂ ದಾಖಲಾತಿ ನಿರ್ವಹಣೆ ಬಗ್ಗೆ ವಾರದ ಸಭೆಯಲ್ಲಿ ಮಾತನಾಡಿದ ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಮಾಜದ ಎಲ್ಲಾ ವರ್ಗಕ್ಕೂ ಆರ್ಥಿಕ ನೆರವು ನೀಡುವ ಮೂಲಕ ಶಕ್ತಿ ತುಂಬಿದೆ. ರೈತರು, ವಿದ್ಯಾರ್ಥಿಗಳು, ಮಹಿಳೆಯರು, ಕೂಲಿ ಕಾರ್ಮಿಕರು, ಪುರಾತನ ದೇವಸ್ಥಾನಗಳ ಜೀರ್ಣೋದ್ಧಾರ, ಹಲವಾರು ಪ್ರಗತಿಪರ ಕಾರ್ಯಕ್ರಮಗಳನ್ನು ಜಾರಿಗೆ ತರುವ ಮೂಲಕ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಶಕ್ತಿ ತುಂಬಿದೆ ಎಂದರು. ಇದೇ ಸಂದರ್ಭದಲ್ಲಿ ಸೇವಾ ಪ್ರತಿನಿಧಿ ಮಹಾಂತಮ್ಮ, ಸಂಘದ ಸದಸ್ಯರಾದ ಮಮತಾ, ಸೂರಮ್ಮ, ನೀಲಮ್ಮ ಇನ್ನಿತರರು ಇದ್ದರು. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ. ನಿಮ್ಮಿಂದ ನೀವಾಗೆ ಹಾಳು ಮಾಡ್ಕೊಂಡಿದ್ದು ಏನು 3 ಲಕ್ಷ ಸಾಲವನ್ನ 3 ಲಕ್ಷ ಸಾಲ ಎಲ್ಲೂ ಕೂಡ ನಮ್ಮಲ್ಲಿ ಕೂಡ ಸ್ಟಾಪೇ ಮಾಡ್ಬಿಟ್ಟಿದ್ವಿ. ಏನಂದ್ರೆ ಜನರಿಂದ ಜನರಾಗಿ ಜನರಿಗೋಸ್ಕರನೇ ಮಾಡಿಕೊಂಡ ಬದಲಾವಣೆ ಇದು. ಜನರಾಗಿ ಬದಲಾವಣೆ ಮಾಡ್ಕೊಂಡಿದ್ದು. ಎಲ್ಲೂ ಕೂಡ ನಾವು 3 ಲಕ್ಷ ಕೊಡಲ್ಲ ಅಂತ ಹೇಳಿರಲಿಲ್ಲ. ಏನಪ್ಪ ಏನೆಲ್ಲ ಡಾಕ್ಯುಮೆಂಟ್ ಕೇಳ್ತಿದ್ವಿ ನಿಮ್ದೆಲ್ಲ ಮನೆಗೆ, ಅದು ಯಾವುದು ಡಾಕ್ಯುಮೆಂಟ್ ಕೇಳ್ತಿರಲಿಲ್ಲ. ಸಂಘದ ಒಂದು ಗುಂಪು ಭದ್ರತೆ ಆಧಾರದಲ್ಲಿ ನೀವು ಸಾಲವನ್ನ ಕೊಟ್ಕೋತಿದ್ರಿ. ಆ ಸಾಲವನ್ನ ಮನೆ ಅಭಿವೃದ್ಧಿಗೆ, ಮಕ್ಕಳ ಎಜುಕೇಷನ್ಗೆ, ಆಯ್ತಾ, ಕುರಿ ಖರೀದಿ ಇರ್ಬೋದು, ಸೈಟ್ ಖರೀದಿ ಇರ್ಬೋದು, ಜಮೀನಿಗೆ, ಬೀಜ, ಗೊಬ್ಬರಕ್ಕೆ ಏನೆಲ್ಲ ಅನುಕೂಲಗಳನ್ನ ಮಾಡ್ಕೊಂಡಿದ್ದೀರಿ. ಆ ಅನುಕೂಲ ಜಾಸ್ತಿ ಜನ ಸದುಪಯೋಗ ಮಾಡ್ಕೊಂಡಿದ್ದೀರಿ. ಅದರಿಂದ ಕೆಲವು ಯಾರೋ ಒಬ್ರು ಮೂರ್ಖರು ಮಾಡಿದಂಥ ತಪ್ಪಿಗೆ ಒಳ್ಳೆಯ ಸದಸ್ಯರಿಗೂ ಕೂಡ ಇವತ್ತು ಪೆಟ್ಟಾಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮನಸ್ಸಲ್ಲಿ ಇರುವಂಥ ಕೆಟ್ಟ ಆಲೋಚನೆಗಳನ್ನೆಲ್ಲ ತೊಲಗಿಸಿ ಹಿಂದೆ ಹೇಗೆ ನಡ್ಕೊಂಡು ಬಂದಿದ್ರಲ್ಲ, ಇಂದು ಯಾವತ್ತೂ ಕೂಡ ರಿಮಾರ್ಕ್ ಇಲ್ಲ. 8 ಗಂಟೆ ಕಲೆಕ್ಷನ್ ಮುಗಿಯೋದಮ್ಮ. 8 ಗಂಟೆಗೆ ಎನಿ ಕಂಡೀಷನ್ 8:30 ಕ್ಲೋಸ್. 64 ಸಂಘ 8 ಗಂಟೆ ಕಲೆಕ್ಷನ್ ಮುಗೀತಂದ್ರೆ ನಂಬ್ತೀರಾ? 8:30 ನಾನೇ ಪುಷ್ಪ ಹಾಕಿ ನೀವು ಟೀಮ್ ಒಳಗಡೆ ಸ್ಥಿತಿಯನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ಅಂದರೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಆಯ್ತಾ? ಸಾಲ ಹೇಗೆ ತಗೊಳ್ಳುವಾಗ ಯಾವ ಮನಸ್ಥಿತಿ ಇರುತ್ತಾ, ಕಟ್ಟುವಾಗ ಕೂಡ ಅದೇ ಮನಸ್ಥಿತಿ ಇರಬೇಕು. ಆಯ್ತಾ? ಇವತ್ತು ತಗೊಳ್ಳುವಾಗ ಗುಂಪು ಭದ್ರತೆಯಲ್ಲಿ ಕೊಡ್ತಿರ್ತೀವಿ. ಯಾಕೆ ನಿಮಗೆ ಪಕ್ಕ ಯಾವೆಲ್ಲ ಫೈನಾನ್ಸಲ್ಲಿ ಅವ್ರ ದುಡಿಮೆ ಇರ್ಬೋದು, ಅವರ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಪ್ರತಿಯೊಂದು ವಿಚಾರಗಳು ನಿಮಗೆ ಗೊತ್ತಿರಲಿ ಅಂತಂದೇಳಿ ನಿಮಗೆ ಅಕ್ಕಪಕ್ಕದ ಸಂಘದ ಸದಸ್ಯರನ್ನ ಸೇರಿಸಿ ಒಂದು ಗುಂಪಾಗಿ ಮಾರ್ಪಾಡು ಮಾಡಿರೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಅಚಾತುರ್ಯಗಳು ನಡೆಯದ ಹಾಗೆ ಹಿಂದೆ ಸಂಘವನ್ನು ನಡೆಸ್ಕೊಂಡಿದ್ರೆ ಇದು ಮಾದರಿ ಕಾರ್ಯಕ್ಷೇತ್ರವಾಗಿ ಮಾರ್ಪಲ್ಪಟ್ಟಿದೆ. ನಿಮಗೆ ವಿಶೇಷವಾಗಿ ಮತ್ತೊಮ್ಮೆ ಮಗದೊಮ್ಮೆ ಯೋಜನೆ ಪರವಾಗಿ ಪ್ರೀತಿಪೂರ್ವಕ ಚಪ್ಪಾಳೆಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ಹಾಗಾಗಿ ಮುಂದಿನ ಯಾವ ಕೆಟ್ಟ ಆಲೋಚನೆಗಳು, ಯಾವ ಕೆಟ್ಟ ದೃಷ್ಟಿ ಕೂಡ ನಿಮ್ಮೆಲ್ಲರ ಮೇಲೆ ಬೀಳದೆ ಸಂಘಗಳನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ